Hello students. In the continuation with IUPAC nomenclature of organic compounds, let us discuss some of the examples. First, if more than one prefixes are present, then how to arrange them in alphabetical order. Now let us see one example. In this example, first you have to find out the root word. Root word means you have to select a longest chain, parent chain. 1, 2, 3, 4, 5, 6 carbon atoms are there in this chain. If you come like this, 1, 2, 3. If you come like this, 1, 2, 3, and here 2. 3 plus 2, 5. So this is the longest chain. This is the parent chain. Then what is the root word? Root word is 1, 2, 3, 4, 5, 6. Hex. 6 atoms are there. Root word is hex. Then you have to number the carbon chain such that the side chain should get minimum number. First ಗೆ ಉದ್ದವಾದ ಚೈನ್ ಅನ್ನು ಕಂಡುಹಿಡಬೇಕು. 6 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ರೂಟ್ ವರ್ಡ್ ಹೆಗ್ಸ್ ಅಂತ ಹೇಳಿದ್ರೆ 6 ಕಾರ್ಬನ್ ಆಟಮ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಇದನ್ನು ನಂಬರ್ ಮಾಡಬೇಕು. ನಂಬರ್ ಮಾಡಬೇಕಾದ್ರೆ ಸೈಡ್ ಚೈನಿಗೆ ಆದಷ್ಟು ಕಡಿಮೆ ನಂಬರ್ ಬರಬೇಕು. ಈ ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ 1, 2, 3 ಮೂರನೇ ಕಾರ್ಬನ್ ಆಟಮ್ಗೆ ಸೈಡ್ ಚೈನ್. ಈ ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ ಎರಡನೇ ಕಾರ್ಬನ್ ಆಟಮ್ಗೆ ಸೈಡ್ ಚೈನ್. ಓಕೆ, ಫಸ್ಟ್ ವಿಲ್ ನಂಬರ್ ದಿಸ್ 1. This is correct way of numbering. 3, 4, 5, 6. ಓಕೆ, ಇವಾಗ ಸೈಡ್ ಚೈನ್ ಬರಬೇಕು. ಪ್ರಿಫಿಕ್ಸ್ ಸೈಡ್ ಚೈನ್ ಯಾವುದಿದೆ? ಸೆಕೆಂಡ್ ಕಾರ್ಬನ್ ಆಟಮ್ಗೆ ಮೀಥೈಲ್ 2- ಮೀಥೈಲ್ ಬರೀಬೇಕು. You write 2- methyl. One more substituent. Okay, prefix ಇದು ಮತ್ತೊಂದು ಯಾವುದಿದೆ? 4 C2H5 is ethyl. 4 ethyl. 2 prefixes are ಎರಡು ಪ್ರಿಫಿಕ್ಸ್ ಇದೆ. ನೆಕ್ಸ್ಟ್ ಗೆ ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದ್ರೆ ಕಾರ್ಬನ್ ಮಧ್ಯದಲ್ಲಿರುವಂಥ ಬಾಂಡ್ ಯಾವುದಿದೆ? ಸಿಂಗಲ್ ಬಾಂಡ್. ಸೊ ANE. ಸೆಕೆಂಡರಿ ಸಫಿಕ್ಸ್ ಫಂಕ್ಷನಲ್ ಗ್ರೂಪ್ ಇದರಲ್ಲಿ ಇಲ್ಲ, ಹಾಗಾಗಿ ನಿಲ್ ಅಂತ ಬರಬೇಕು. ನೌ ಹಿಯರ್ ದೇರ್ ಆರ್ 2 ಪ್ರಿಫಿಕ್ಸ್ ಸೈಡ್ ಚೈನ್. ಎರಡು ಸೈಡ್ ಚೈನ್ ಇದ್ದಾಗ ಮೊದಲು ಯಾವ್ದು ಬರಬೇಕು, ಕೊನೆಗೆ ಯಾವ್ದು ಬರಬೇಕು? ಯು ಹ್ಯಾವ್ ಟು ಫಾಲೋ ಆಲ್ಫಾಬೆಟಿಕಲ್ ಆರ್ಡರ್. ಎದಿಂದ ಜಡ್ ತನಕ ಅರೇಂಜ್ ಮಾಡಬೇಕು. ಮೊದಲು ಯಾವ್ದು ಬರ್ತದೆ? ಎದಿಂದ ಜಡ್ದಲ್ಲಿ ಇ ಮೊದಲು ಬರ್ತದೆ, ಕೊನೆಗೆ ಎಮ್ ಬರ್ತದೆ. ಹಾಗಾಗಿ ಇದನ್ನ ನಂಬರ್ ಸಹಿತ ಫಸ್ಟ್ ಬರಬೇಕು. ಅಲಾಂಗ್ ವಿತ್ ದಿಸ್ ನಂಬರ್ ಯು ಹ್ಯಾವ್ ಟು ರೈಟ್ ದಿಸ್ ಗ್ರೂಪ್ ಪ್ರಿಫಿಕ್ಸ್, ದೆನ್ ದಿಸ್ ಪ್ರಿಫಿಕ್ಸ್. ಸೊ ಇಟ್ ಈಸ್ 4 ethyl, ಫಸ್ಟ್ ಪ್ರಿಫಿಕ್ಸ್ 4 ethyl, ಆಮೇಲೆ ನಂಬರ್ ಬಂದಾಗ ಡ್ಯಾಶ್ ಹಾಕ್ಬೇಕು. ಹೀಗೆ 2 methyl, 4 ethyl, 2 methyl. ಇವಾಗ ಇದೇನಾಯ್ತು? ಎಸ್, ದಿಸ್ ಬಿಕಮ್ಸ್ ಯುವರ್ ಪ್ರಿಫಿಕ್ಸ್. ನೆಕ್ಸ್ಟ್ ಏನು ಬರ್ತದೆ? ರೂಟ್ ವರ್ಡ್ ಈಸ್ ಹೆಗ್ಸ್. ಓಕೆ, ಐ ವಿಲ್ ಚೇಂಜ್ ದಟ್ ಕಲರ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಹೆಗ್ಸ್, ದಿಸ್ ಈಸ್ ಯುವರ್ ರೂಟ್ ವರ್ಡ್. ನೆಕ್ಸ್ಟ್ ಪ್ರಿಫಿಕ್ಸ್ ಆಯಿತು, ರೂಟ್ ವರ್ಡ್ ಆಯಿತು. ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್, ಸೆಕೆಂಡ್ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಏನಿದೆ? ಏನ್. ಸೊ ಹೆಗ್ಸ್ ಏನ್. ಇದು ನಿಮ್ಮದು ಪ್ರೈಮರಿ ಸಫಿಕ್ಸ್. ದಿಸ್ ಈಸ್ ಪ್ರೈಮರಿ ಸಫಿಕ್ಸ್. ಸೊ ದಿಸ್ ಈಸ್ ನೇಮ್ ಆಫ್ this particular compound. 4 ethyl, 2 methyl hexane. 4 methyl, 2 methyl hexane. If more than one prefixes are there, arrange them in alphabetical order. Now let us see how to select a longest chain in the next example. Now in this example you have to find out a longest chain. ಲಾಂಗೆಸ್ಟ್ ಚೈನ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿರಬೇಕು, ಹೆಚ್ಚಿಗೆ ಕಾರ್ಬನ್ ಅಟಮ್ಗಳು ಅದರಲ್ಲಿ ಇರಬೇಕು. ಇವಾಗ ಇಲ್ಲಿ ನೋಡಿದ್ರೆ ಏನಾಗ್ತದೆ? 1, 2, 3, 4, 5 ಟೋಟಲಿ
5 carbon atoms are there in this case. But if you go like this, 1 2, here 2 carbon atoms are there, 2 plus 2 4, ಇಲ್ಲಿ 5 ಆಗ್ತದೆ 4 ಆಗ್ತದೆ. ಸೊ ದಿಸ್ ಈಸ್ ನಾಟ್ ದಿ ಲಾಂಗೆಸ್ಟ್ ಚೈನ್. ಹೀಗೆ ಬಂದರೆ 1 2 3 4 5 6, ಇಲ್ಲಿ 5 ಬಂದಿತ್ತು, ಇಲ್ಲಿ 6 ಬಂತು. ಸೊ ದಿಸ್ ಇಸ್ ದಿ ಲಾಂಗೆಸ್ಟ್ ಚೈನ್. ಐ ವಿಲ್ ರೈಟ್ ಒನ್ಸ್ ಅಗೇನ್ ದಿ ಸ್ಟ್ರಕ್ಚರ್. ಇದನ್ನು ಓಪನ್ ಮಾಡಿ ಬರೀತೀನಿ ಇವಾಗ. ಓಪನ್ ಮಾಡಿ ಬರ್ತಾರೆ ಏನಾಗ್ತದೆ, CH3. ಇದನ್ನು ಹೇಗೆ ಬರಿಬೋದು, ದಿಸ್ ಕ್ಯಾನ್ ಬಿ ರಿಟನ್ ಆಸ್ CH3, CH2, CH2, CH3 ಮೊದಲಿಂದ ಇದು. ಐ ವಿಲ್ ರೈಟ್ C2H5 ಆಸ್ CH2, CH3. ಇದನ್ನು ಹೀಗೆ ಬರಿಬೋದು. ದಿಸ್ ಈಸ್ ಆ್ಯಕ್ಚುಲಿ ರಿಟರ್ನ್ ಲೈಕ್ ದಿಸ್. ಓಕೆ, 1 2 3 4 5, 1 2 3 4 5 ಸ್ಟೇಟ್ಸಿಂದಲ್ಲಿದೆ. ಇಲ್ಲಿ C2 ಅಂತ ಹೇಳಿದ್ರೆ 1 2 3 4 5 6, 1 2 3 4 5 6. ಸೊ ದಿಸ್ ಈಸ್ ದಿ ಲಾಂಗೆಸ್ಟ್ ಚೈನ್. ಹೀಗೂ ಬರಿಬೋದು, ಹೀಗೂ ಇದನ್ನು, ದಿಸ್ ಇಸ್ ಲಾಂಗೆಸ್ಟ್ ಚೈನ್. ನೌ ಯು ಹ್ಯಾವ್ ಟು ನಂಬರ್ ದಿಸ್ ಲಾಂಗೆಸ್ಟ್ ಚೈನ್. ಆ್ಯಕ್ಚುಲಿ ದಿಸ್ ಈಸ್ ಯುವರ್ ಪೇರೆಂಟ್ ಚೈನ್. ಇವಾಗ ಇದೇನಾಯಿತು, ಉದ್ದವಾದ ಚೈನ್, ಅದಕ್ಕೆ ಪೇರೆಂಟ್ ಚೈನ್ ಅಂತ ಕರೀತಾರೆ. ಎಸ್, ದಿಸ್ ಈಸ್ ದಿ ಲಾಂಗೆಸ್ಟ್ ಚೈನ್. ದಿಸ್ ಆಲ್ಸೋ ಕಾಲ್ಡ್ ಆಸ್ ಪೇರೆಂಟ್ ಚೈನ್. Parent chain. How to number this parent chain? Number this parent chain such that side chain or prefix gets minimum possible number. ಕಡಿಮೆ ನಂಬರ್ ಹೇಗೆ ಬರ್ಬೋದು, ಈಗ ಇಲ್ಲಿಂದ ಬರೆದ್ರೆ 1 2 3 4. If you write from here 1 2 3, fourth carbon atom gets methyl group. If you number from here 1 to third carbon atom gets methyl group. So this is correct way of numbering. Carbon atom number 1 2 3 4 5 and 6. These are also called as locant numbers. This is also called as locant. Locant ಅಂತ ಹೇಳಿದ್ರೆ position number. Locant ಅಂತ ಹೇಳಿದ್ರೆ position number. So what is name of this compound then? It is not necessary to write again root word prefix suffix. ಮೊದಲಿಗಷ್ಟೇ ಎಷ್ಟು ಬೇಕು, ಕೊನೆಗೆ ಬೇಕಂತ ಅವಶ್ಯಕತೆ ಇಲ್ಲ. ಇವಾಗ ಏನು ಬರಬೇಕು, ಫಸ್ಟಿಗೆ ಏನು ಬರಬೇಕು, ಪ್ರಿಫಿಕ್ಸ್ ಬರಬೇಕು. ಪ್ರಿಫಿಕ್ಸ್ ಈಸ್ 1 2 3, 3 methyl. ಪ್ರಿಫಿಕ್ಸ್ ಈಸ್ 3 ಡ್ಯಾಶ್ methyl, 3 methyl. ಮತ್ತು ಬೇರೆ ಏನಾರಿದೆ, ರೂಟ್ ವರ್ಡ್. ಪ್ರಿಫಿಕ್ಸ್ ಆದ್ಮೇಲೆ ರೂಟ್ ವರ್ಡ್ ಹೆಗ್ಸ್. ದೆನ್ ಪ್ರೈಮರಿ ಸಫಿಕ್ಸ್, ಲಿಂಕೇಜ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್. ಪ್ರಿಫಿಕ್ಸ್ ಆಯಿತು, ರೂಟ್ ವರ್ಡ್ ಹೆಗ್ಸ್ ಅಂತ ಬರೆದಿದ್ದಾನೆ. ಪ್ರೈಮರಿ ಸಫಿಕ್ಸ್ ಏನ್. ಫಂಕ್ಷನಲ್ ಗ್ರೂಪ್ ಇಲ್ಲ. ಸೊ ದಿಸ್ ಈಸ್ ನೇಮ್ ಆಫ್ this particular organic compound. In this way, if you have to select a longest chain, consider one more example. Now you have to select first longest chain. 1 2 3 4 5, 1 2 3 4 5, 1 2 3 4 5. Okay, only 5 carbon atoms are present in the longest chain. I will take this one as a parent chain. ಫಸ್ಟಿಗೆ ಇದನ್ನು ಲಾಂಗೆಸ್ಟ್ ಚೈನನ್ನು ಫೈಂಡ್ ಔಟ್ ಮಾಡಬೇಕು. 5 ಕಾರ್ಬನ್ ಅಟಮ್ ಹೇಗೆ ಹೋದರೆ 5 ಇದೆ, ಇದನ್ನು ತೊಗೊಳ್ತೀನಿ. ಇಲ್ಲಿಂದ ಬಂದರೂ ಕೂಡ 1 2 3 4 5, ಇಲ್ಲಿಂದ ಬಂದರೂ 1 2 3 4 5, ಹೀಗೆ ತೊಗೊಂಡ್ರೆ 1 2 3 4 5. ಸೊ 5 ಕಾರ್ಬನ್ ಅಟಮ್ಸ್ ಆರ್ ಪ್ರೆಸೆಂಟ್. 5 ಕಾರ್ಬನ್ ಅಟಮ್ ಇದೆ ಲಾಂಗೆಸ್ಟ್ ಚೈನ್. ನಂಬರ್ ಮಾಡೋದು ಹೇಗೆ, ಹೌ ಟು ನಂಬರ್? ಹಿಯರ್ ಸೆಕೆಂಡ್ ಕಾರ್ಬನ್ ಅಟಮ್ ಕಂಟೈನ್ಸ್ ಸೈಡ್ ಚೈನ್. ಹಿಯರ್ ಫ್ರಮ್ ಹಿಯರ್ ಆಲ್ಸೋ ಸೆಕೆಂಡ್ ಕಾರ್ಬನ್ ಅಟಮ್ ಕಂಟೈನ್ಸ್ ಸೈಡ್ ಚೈನ್. ಎರಡೂ ಕಡೆಯಿಂದ ನಂಬರ್ ಮಾಡಿದರೂ ಕೂಡ ಎರಡನೇ ಕಾರ್ಬನ್ ಅಟಮ್ಗೆ ಸೈಡ್ ಚೈನ್ ಬರ್ತದೆ. ಹಾಗಾದರೆ ಯಾವುದು ಸರಿಯಾಗಿತ್ತು? ಆವಾಗ ಏನು ಮಾಡಬೇಕು, ಎಸ್ ನಂಬರ್ ಕೊಟ್ಟರೆ ಫಸ್ಟ್ ಐ ವಿಲ್ ನಂಬರ್ ದಿಸ್ 1 2 3 4 5. ಅನದರ್ ವೇ ಆಫ್ ನಂಬರಿಂಗ್, ಮತ್ತೊಂದು ರೀತಿ ಹೇಗೆ ಮಾಡ್ಬೋದು, 1 2 3 4 5. ಫಸ್ಟಿಗೆ ಲೆಫ್ಟ್ ಟು ರೈಟ್ ನಂಬರನ್ನು ಕೊಡಬೇಕು. ನಾವು ಆ್ಯಡ್ ದೀಸ್ ನಂಬರ್ಸ್. ಈಗ ಎರಡನೇ ಕಾರ್ಬನ್ ಅಟಮ್ಗೆ ಲೆಫ್ಟ್ ಟು ರೈಟ್ ಹೋದರೆ, ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಸೆಕೆಂಡ್ ಕಾರ್ಬನ್ ಅಟಮ್ಗೆ ಮಿಥೈಲ್ ಗ್ರೂಪ್ ಇದೆ, ಸೊ ಆ್ಯಡ್ ಲೋಕ್ಯಾಂಟ್ ನಂಬರ್ಸ್, ಪೊಸಿಷನ್ ನಂಬರ್ಸ್. ಇನ್ನೊಂದು ಸೆಕೆಂಡ್ ನಂಬರಿಗೆ ಮತ್ತೆ ಮಿಥೈಲ್ ಇದೆ. ದಿಸ್ ಸೆಕೆಂಡ್ ಕಾರ್ಬನ್ ಅಟಮ್ ಕಂಟೈನ್ಸ್ 1 methyl, ದಟ್ ಈಸ್ ಪೊಸಿಷನ್ ನಂಬರ್ 2. ಅಗೇನ್ ಸೆಕೆಂಡ್ ನಂಬರ್ ಕಂಟೈನ್ಸ್ ಮಿಥೈಲ್ ಗ್ರೂಪ್, ಸೊ ಅಗೇನ್ ಪೊಸಿಷನ್ ನಂಬರ್ 2. ಅಂದರೆ ಎರಡು ಕಾರ್ಬನ್ ಅಟಮ್ಗೆ 2 ಮಿಥೈಲ್ ಇದೆ, ಇಲ್ಲೊಂದಿದೆ ಇಲ್ಲೊಂದಿದೆ.
ಓಕೆ, 4ನೇ ಕಾರ್ಬನ್ ಅಟಮಿಗೆ ಮತ್ತೊಂದಿದೆ +4. ಇವಾಗ ರೈಟ್ ಟು ಲೆಫ್ಟ್, ಬಲಗಡೆಯಿಂದ ಎಡಗಡೆಗೆ. ಇಫ್ ಯು ಮೂವ್ ಫ್ರಮ್ ರೈಟ್ ಟು ಲೆಫ್ಟ್, ಎಸ್, ರೈಟ್ ಟು ಲೆಫ್ಟ್ ಮೀನ್ಸ್ ದಿಸ್ ಇಸ್ 1, ದಿಸ್ ಇಸ್ 2. Second carbon atom contains methyl group, second plus. Fourth carbon atom contains one methyl, same carbon atom contains another methyl. So 2 plus 4 plus 4. If you add these numbers, the one in which we are going to get less number is the correct way of numbering. Here 4 plus 4 8. ಇಲ್ಲಿ 4 plus 4 plus 2 10. ಸೊ ಎಲ್ಲಿ ಕಡಿಮೆ ನಂಬರ್ ಬರ್ತದೆ ನಂಬರಿಂಗ್ ಕರೆಕ್ಟ್ ಇದೆ ಅಂತ ಅರ್ಥ. ಯು ಶುಡ್ ಗೆಟ್ ಲೋ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೋವೆಸ್ಟ್ ಸಮ್ ರೂಲ್. ದಿಸ್ ಆಲ್ಸೋ ಕಾಲ್ಡ್ ಆಸ್ lowest sum rule. You have to add these position numbers or locant numbers of this carbon atom. If you get minimum number, that is correct way of numbering. Andre this is left to right, 1 2 3 4 5 is correct way of numbering. Then name this compound. Yes, first prefix. Prefix ಏನಿದೆ? ಓಕೆ, ಇದಕ್ಕೆ ಇದನ್ನೇ ಮಾಡೋಣ. ಎಸ್, ರೂಟ್ ವರ್ಡ್, 5 carbon atoms are there, pent. Prefix. Second carbon atomಗೆ methyl group, so 2-methyl ಒಂದಾಯಿತು. Again the second carbon atom contains again methyl group, again 2-methyl. ಆಮೇಲೆ fourth carbon atom contains methyl, 4-methyl. Okay, 3 prefixes are there, we have written. Then primary suffix, linkage between carbon and carbon, single bond ಇರೋದ್ರಿಂದ ಏನ್. Secondary suffix, functional group ಇಲ್ಲವೇ ಇಲ್ಲ, functional group is not there, secondary suffix nil. Then write name of this compound. These are similar groups. If similar groups are there, then first you have to write these numbers 2, 2, 4. Similar number idre prefix first ಬರಬೇಕಲ್ಲ. 2, 2, 4 dash. How many methyl groups are there? 3. Trimethyl. Trimethyl. Prefix is over. Then root word pent. Primary suffix ane. Secondary suffix nil. This is name of this compound. This is the correct IUPAC name of this particular compound. Now let us see the IUPAC nomenclature of organic compounds which contains functional groups. Okay, functional group, double bond, triple bond, etc. Now we'll consider first example. In this example, first we have to find out the longest chain. 1 2 3 4 5, 1 2 3 4 5, 1 2 3 4 5. Okay, 5 carbon atoms are there in longest chain. Now you have to select the longest chain which includes functional group or double bond or even triple bond. You have to number the carbon atom, the parent chain such that such type of functional groups or double bond or triple bond, they should get minimum possible number. So neither this is the correct way of numbering nor this is the correct way of numbering. You have to start from this carbon atom. This is carbon atom number 1. Starting from this carbon atom, you have to number the carbon chain 1 2 3 4, 1 2 3 4. Okay, 4 carbon atoms are there. So if you move from here to here, you are going to get 5 carbon atoms, but you are not supposed to consider that one. Okay, starting from this double bond. Okay, 1, this is 2, this is 3, this is 4. This is correct way of numbering. Now what is the root word? Root word is but. Why it is but? Because 4 carbon atoms are there. So root word is but. Prefix, side chain. Here if this is the parent chain or longest chain, this becomes a prefix. So CH2 CH3, this is C2H5, ethyl group. So at what carbon atom
or at which carbon atom or which like locant position or which locant this particular ethyl group is present. Second carbon. So this is 2-ethyl. CH2 plus CH3, that becomes C2H5. Okay, it is CH2 plus CH3, C2H5. This group is known as ethyl group. So 2-ethyl. Then primary suffix. Linkage between carbon and carbon. It is ane. Not ane, ene. Because double bond is there. So you have to write it as ene. Then secondary suffix. Secondary suffix is not there. So here at which position this double bond is there? Ene, or write one ene. Better write down one ene to represent the position of double bond. Now write down name of this compound. The name is, first you have to write down prefix 2-ethyl, 2-ethyl. Then comes your root word but. Then primary suffix 1-ene. Or you can write down the name like this also, 2-ethyl, 2-ethyl 1-butene. Both names are correct. This is the name of the particular compound. Next, we'll see one more example. Straight we will write down these names: CH3, CH2, CH double bond, CH2. Here you have to number the carbon chain such that the double bond gets minimum possible number. So this is carbon atom number 1, this is 2, this is 3, this is 4. So here 4 carbon atoms are there, root word is but, and first carbon atom contains double bond, so 1-ene. Prefixes are not there, so directly we can write down but, root word, because prefix is not there, I have not written root word. Then first carbon atom contains double bond 1-ene, secondary suffix is not there, but 1-ene, or we can write it as 1-butene. Next example, CH3, CH double bond, CH3. Whenever you are writing the name of the other formula, you have to remember the point what we have discussed in the beginning of this chapter. Carbon forms 4 bonds, hydrogen 1, nitrogen 3, oxygen 2, and halogen 1 bond. Okay, here I have written CH2, but here I have written CH because double bond is present here. 1, 2, 3 and 1 bond with hydrogen, 4 bonds. Here also same case. Here double bond is present in second carbon atom. So this is carbon atom number 1, 2, 3, 4. Or if you number from this side, that is also correct because it is a symmetrical molecule. Name is same but, second carbon atom contains double bond, so we can write directly the name of this compound as 2-butene. Now we'll consider one more example where functional group is present. Here primary suffix is different because till now we have discussed only the compounds which contains only single bond. Here we are having double bonds. Next example which contains functional group: CH3, CCH3, CH3, CH2, CHOH, CH3. Now you have to number the carbon chain. Functional group should get minimum possible number. This is the functional group, this is secondary suffix. Then how to number this? As this should get minimum number, you have to start from here. Don't start from here. You have to start from the chain.
1, 2, 3, 4, 5. Yes, parent chain contains 5 carbon atoms. Now let us write down prefix. So root word, pent. Next comes prefix. Prefix means fourth carbon atom contains. Okay, I will write first 4-methyl. 4-methyl. I have written this group. Then again, this fourth carbon atom contains one more methyl group. So again, write down 4-methyl. Any other prefix are there? No. Then primary suffix. Linkage between carbon, everywhere you are having single bond A. Next, secondary suffix. Secondary suffix. Second carbon atom contains alcoholic functional group OH. If alcoholic functional group is there, you have to write down ol, 2-ol. Now we got root word, prefix, primary suffix and secondary suffix. In this case, we got all these sites. ಇಲ್ಲಿ ರೂಟ್ ವರ್ಡ್ ಸಿಕ್ಕಿದೆ, ಪ್ರಿಫಿಕ್ಸ್ ಸಿಕ್ಕಿದೆ, ಪ್ರೈಮರಿ ಸೆಕೆಂಡರಿ ಸಫ್ ಎಲ್ಲ ಸಿಕ್ಕಿದೆ. ಇವನ್ನೆಲ್ಲ ನೀವು ಸೇರಿಸ್ಬೇಕು. ಫಸ್ಟಿಗೆ ಪ್ರಿಫಿಕ್ಸ್ ಬರೀಬೇಕು, ಫಸ್ಟ್ ಯು ರೈಟ್ ಪ್ರಿಫಿಕ್ಸ್, ಆಮೇಲೆ ರೂಟ್ ವರ್ಡ್, ದೆನ್ ಯು ರೈಟ್ ಆನ್ ರೂಟ್ ವರ್ಡ್, ಆಮೇಲೆ ಪ್ರೈಮರಿ ಸಫಿಕ್ಸ್, ಆಮೇಲೆ ಸೆಕೆಂಡರಿ. ಪ್ರೈಮರಿ ಸಫಿಕ್ಸ್ ಫಾಲೋಡ್ ಬೈ secondary suffix. Now we'll write the name. First prefix. If more than one numbers are there, write down here in this case 4,4. ಒಂದಕ್ಕಿಂತ ಜಾಸ್ತಿ ಇರೋ ಮೊದಲು ನಂಬರ್ ಬರಬೇಕು, ಕಾಮಾ ಹಾಕಿ. So name of this compound is 4,4. How many methyl groups are there? 2. So dimethyl. Dimethyl. Now prefix is over. Root word pent. Primary suffix an. So an, I don't want to write e because if secondary suffix is there, this e is removed and you have to write down this. Primary suffix ಅಲ್ಲಿ e ಅನ್ನು ಬರಿತಾ ಇಲ್ಲ ನಾನು, ಯಾಕಂದ್ರೆ ಇದರಲ್ಲಿ ಸೆಕೆಂಡರಿ ಸಫಿಕ್ಸ್ ಇದ್ರೆ ಈ ಪ್ಲೇಸ್ ನಲ್ಲಿ 2-ol ಅಂತ ಬರಬೇಕು. ಟು ರೀಪ್ಲೇಸ್ e by 2-ol. So pentan, I will write 2-ol. This is name of the compound, or you can write like this also, 4,4 dimethyl 2-pentanol. ಹೀಗೂ ಕೂಡ ಅದನ್ನ ಬರಿಬಹುದು. Okay, I'll write again 4,4 dimethyl 2-pentanol. In this way you can write down name of this particular compound. ಈ ರೀತಿ ಇದರ ಹೆಸರುಗಳನ್ನು ಎರಡು ರೀತಿಯಾಗಿ ಬರಿಬಹುದು. Now let us see how to name organic compound if identical groups are present. ಒಂದೇ ರೀತಿಯ ಗ್ರೂಪ್ಗಳಿದ್ರೆ ಅದನ್ನ ಹೇಗೆ ಅದರ ಹೆಸರುಗಳನ್ನು ಹೇಳಬೇಕು ಅನ್ನೋದನ್ನ ಮುಂದಿನ ಎಕ್ಸಾಂಪಲ್ಸ್ ಅಲ್ಲಿ ನೋಡೋಣ. ಓಕೆ, now let me write the first example. Consider these 3 examples. Okay, first root word. Number the carbon chain such that functional groups gets minimum possible number. ಕಡಿಮೆ ನಂಬರ್ ಸಿಗಬೇಕು. ಹಾಗೆ 1, 2, 3, 4 ಬರೀಬಹುದು. And right, 1, 2, 3, 4. Then root word. 4 carbon atoms are there. So bute. Prefix side chainಗಳು ಯಾವುದು ಇಲ್ಲ. Prefix is nil. Primary suffix linkage between carbon and carbon ane. Secondary suffix, first carbon atom contains OH, second OH, 3-ol. So I will write it 1-ol, 2-ol, 3-ol. 3 functional group ಇದೆ, 3 ಬರದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಎಸ್, all fields are covered. Write down name. Prefix is not there. So root word bute. Then primary suffix ane. ಇಲ್ಲಿ an ಅನ್ನ e ಅನ್ನ ಉಳಿಸ್ಕೊಳ್ಬಹುದು. You can retain e. ಆಮೇಲೆ primary suffix, secondary suffix ಎಷ್ಟಿದೆ? Similar groups are, functional groups are there. So 1, 2, 3.
So dash ಹಾಕಿ 1, 2, 3 dash. How many oles are there? 3. Triol. Butane 1, 2, 3 dash triol is the name of this compound. Next here root word is, it looks only 2 carbon atoms but here also carbon atom is there 3, 4. So the name of this compound is, or a root word is again same, but. Then you have to number the carbon chain 1, 2, 3 and 4. Prefix nil. Primary suffix ane. Secondary suffix 1. CN group is called as nitrile. Fourth carbon atom is also nitrile group. Then what is name of this compound? First root word, then because first prefix is not there, root word but, ane, butane dash, butane, I heard butane. Then second suffix 1, 4. How many nitriles are there? 2. Dinitrile. Next, in this case, third case, 3 carbon atoms are there. So 1, 2, 3. Root word is prop. Prefix is not there. Primary suffix single bond is there. So primary suffix ane. Secondary suffix 1 ol, 2 ol, 3 ol. 1 ol, 2 ol, 3 ol. 3 functional groups are there. Then name of this compound. Name of this compound is propane. Propane dash 1, 2, 3. 1, 2, 3. How many oils are there? 3 similar groups. Triol. Propane 1, 2, 3. Triol is the name of this particular compound. Okay, till now we have discussed how to name the organic compound in IUPAC system. If functional group is not there, if one functional group is there, or more than same functional groups are there. In next session we will discuss about the nomenclature of bifunctional compounds. ಅಂದ್ರೆ ಇಲ್ಲಿ ತನಕ ನಾವು ಕಲ್ತಿದ್ದು ಒಂದು ಫಂಕ್ಷನಲ್ ಗ್ರೂಪ್ ಇದ್ರೆ ಹೇಗೆ ಬರಬೇಕು, 2 ಇದ್ರೆ ಹೇಗೆ ಬರಬೇಕು, 2ಕ್ಕಿಂತ ಜಾಸ್ತಿ ಇದ್ರೆ ಹೇಗೆ ಬರಬೇಕು, ಡಬಲ್ ಬಾಂಡ್ ಇದ್ರೆ ಹೇಗೆ ಬರಬೇಕು, ನಂಬರ್ ಹೇಗೆ ಮಾಡಬೇಕೆಲ್ಲ ಸ್ಟಡಿ ಮಾಡಿದ್ವಿ. ಇವಾಗ 2 ಫಂಕ್ಷನಲ್ ಗ್ರೂಪ್ ಇದ್ರೆ ಸೆಕೆಂಡರಿ ಸಫಿಕ್ಸ್ 1ಕ್ಕಿಂತ ಜಾಸ್ತಿ ಇದ್ರೆ ಹೇಗೆ ಬರೆಯೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.